ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜು ಗುತ್ತೇದಾರ್ ಕರೆ ನೀಡಿದರು. ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಇಂದು ಏರ್ಪಡಿಸಿದ್ದ ಜೆಡಿಎಸ್ ಪಕ್ಷದ ಪ್ರಮುಖರ ಸಭೆಯಲ್ಲಿ ಮಾತನಾಡಿ ಜೆಡಿಎಸ್ ಪಕ್ಷದ ಜನಪರ ಯೋಜನೆಗಳನ್ನು ಜನರಿಗೆ ತಿಳಿಸಬೇಕು ಎಂದು ಹೇಳಿದರು. ಖಂಡಿತವಾಗಿ ಹೇಳ್ತಾ ಇದ್ದೀನಿ, 101% ವಿದೌಟ್ ಮೈ ನಾಲೆಜ್ ಮುಂದೆ 2 ಮೀಟಿಂಗ್ ಅಲ್ಲಿ ಅವ್ರು ಏನಾದ್ರು ಅಬ್ಸೆಂಟ್ ಆದ್ರೆ ಅವ್ರನ್ನ ಬದಲಾವಣೆ ಮಾಡೇ ಮಾಡ್ತೀನಿ. ಇದು ಮಾತ್ರ ನಾನು ಸತ್ಯವಾಗಿ ಹೇಳ್ತೇನೆ. ಯಾಕಂದ್ರೆ ಯಾವುದೇ ರೀತಿಯಿಂದ ಇನ್ನು ಮುಂದೆ ಮರ್ಸಿ ತೋರಿಸಿಲ್ಲ. ದಯಮಾಡಿ ಅದಕ್ಕಾಗಿ ನಾನು ಗುಪ್ತ ಲೆಟರ್ ಬಾಕ್ಸ್ ಹಾಕಿ ಒಬ್ಬರು ಕೂಡ ಲೆಟರ್ ಬಾಕ್ಸ್ ಹಾಕಿಲ್ವ. ಸುಮ್ಮನೆ ನಮ್ಮೊಳಗೆ ಕಚ್ಚಾಡಿದ್ರ ಪಾರ್ಟಿ ಬಗ್ಗೆ ನಾವೇ ಉಪಯೋಗ. ನಿಮಗೂ ಎಲ್ಲರಿಗೂ ಇವತ್ತು ಬರ್ಲಿಕ್ಕೆ ಬರ್ತದಂದ್ರೆ ಪತ್ರದ ಮುಖಾಂತರ ನಾಯಕರಲ್ಲಿ ಪತ್ರ ಬರೀರಿ. ಸಾಮಾನ್ಯ ದೇವೇಗೌಡರು ಓದ್ತಾರೆಲ್ಲ ಪತ್ರ ಅವ್ರಿಗೆ ಬರೀರಿ. ಏನಂದ್ರೆ ನಾನೇ ಮಾಡೋದು ನನ್ನ ಬಗ್ಗೆ ಬರೀರಿ, ಯಾರ್ಯಾರೇ ಮಾಡಿ ಪಕ್ಷದ ಬಗ್ಗೆ ತಾವು ಕಂಪ್ಲೇಂಟ್ ಮೇಲೆ ಹೈಕಮಾಂಡ್ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ಪತ್ರ ಬರುವ ಅಧಿಕಾರ ಇದೆ. ಬರೆದು ಏನು ಅನ್ಯಾಯ ನಡೀತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ, ಏನೇನು ಸಂಘಟನೆಗಳು ಸ್ಟ್ರೈಕ್ ಮಾಡ್ತೇವೆ. ನಾವು ಇನ್ನೂ ಸ್ಟ್ರೈಕೇ ಮಾಡಿಲ್ಲ. ಯಾಕೆ ಬಾಡಿ ರೆಸ್ಟ್ ಸ್ಟ್ರೈಕ್ ಮಾಡ್ಬೇಕು, ನಾವು ಹೋರಾಟ ಮಾಡ್ಬೇಕು. ಅವಾಗ ಮೇಡಮ್ ಅವ್ರ ಪತ್ರ ಅಂದ್ರಲ್ಲ, ಅವಾಗ ಎದಿ ತಟ್ಟಿ ಓಡ್ ಬಂದು ಪಾಲನೆ ಮಾಡ್ತಾರೆ. ಶಕ್ತಿ ತೋರಿಸ್ಬೇಕು. ಸುರನ್ ಸಾಹೇಬ್ ಹೇಳಿದ್ರು ಕರೆಕ್ಟ್. ಯಾವಾಗ ಆವಾಜ್ ಹೆಚ್ಚಿರ್ತದ ಅವಾಗ ಅಧಿಕಾರಿಗಳು ಬರ್ತದ. ನಮ್ದೇ ಆವಾಜ್ ಡೌನ್ ಇತ್ತಂದ್ರ ನಮ್ಗೆ ಬಗ್ಗಿಸ್ಬಿಡ್ತಾರೆ. ಕಲಿಯುಗ ಉಲ್ಟಾಗಿಬಿಟ್ಟಿದೆ. ಅದಕ್ಕೆ ದಯಮಾಡಿ ಮುಂದಿನ ಸಭೆಗಳಲ್ಲಿ ಯಾರ್ಯಾರು ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದಂತ ತಾಲೂಕದವ್ರು ಬಂದಿರ್ತೀರಿ, ಅವರಿಗೆ ಬಿಸಿ ಮುಟ್ಟಂತ ಕೆಲಸ ನಾವು ಮಾಡ್ತೀವಿ. ಲೆಟರ್ ಬರೋ ಮೂಲಕ ತಾವು ಕೂಡ ತಮ್ಮ ಮೂಲಕ ಅವ್ರಿಗೆ ಹೇಳಬೇಕು. ಮುಂದಿನ ಸಭೆಗಳಲ್ಲಿ ಕರೆದಾಗ ಯಾರು ಕೂಡ ಬಂದಿಲ್ಲ ಅಂತಂದ್ಮೇಲೆ ಅಲ್ಲಿ ಎಲ್ಲಾ ಪೂರ ಸಂಪೂರ್ಣವಾಗಿ ಬಾಡಿ ಬದಲಾವಣೆ ಮಾಡುವಂತ ಕೆಲಸ ನಾವು ಮಾಡಬೇಕಾಗತ್ತೆ. ಕ್ಯಾಂಡಿಡೇಟ್ ಆದವ್ರಿಗೂ ಹೇಳ್ತಾ ಇದೆ, ಕಾರ್ಪೊರೇಟರ್ ಆಗಲಿ, MLA ಕ್ಯಾಂಡಿಡೇಟ್ ಆಗಲಿ, ಯಾರೇ ಆಗಲಿ, ಅವ್ರು ನಮ್ಮ ಮನೆಯಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ನಾವು ಅಲ್ಲಿ ನಮ್ಮದೇ ಆದಂತ ಬಾಡಿ ರಚನೆ ಮಾಡಿ ಹೋರಾಟ ಮಾಡುವಂತ ಕೆಲಸ ಮಾಡಬೇಕಾಗುತ್ತೆ. ಪಕ್ಷದ ಅಭಿಮಾನಿಗಳು ನಿಜವಾಗ್ಲೂ, ಯಾಕಿದ್ರೆ ಪಕ್ಷದ ಕಚೇರಿ ಇದು, ಬಾಲರಾಜ್ ಗುತ್ತೇದಾರ್ ಕಚೇರಿ ಅಲ್ಲ, ಇದು ಪಕ್ಷದ ಒಂದು ಕಚೇರಿ. ಇದು ಪಕ್ಷದ ಅಧ್ಯಕ್ಷನಾಗಿರೋದ್ರಿಂದ ಆ ಪಕ್ಷ ಕರೆದಿದ್ದಕ್ಕಾಗಿ ಪಕ್ಷಕ್ಕೆ ಮಾನ್ಯತೆ ಕೊಡುವಂತ ಕೆಲಸ ಎಲ್ಲ ಪಕ್ಷದ ಅಭಿಮಾನಿಗಳಿಗಿರ್ಬೇಕು. ದಯಮಾಡಿ ಬಹಳಷ್ಟು ಸಮಯ ಆಗಿದೆ, ಕ್ಷಮೆಯಲ್ಲಿ ನಮ್ಮ ಕಾರ್ಯಕ್ರಮಗಳು ಸ್ವಲ್ಪ ಸೇಡಮ್ ದೊಡ್ಡ ಕಾರ್ಯಕ್ರಮ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಬರಕ್ಕೆ. ಮೊಟ್ಟ ಮೊದಲನೇದಾಗಿ ಎಲ್ಲರೂ ಈ ಒಂದು ಸಭೆಗೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ಹೃದಯಪೂರ್ವಕ ನನ್ನ ವಂದನೆಗಳನ್ನು ಸಲ್ಲಿಸಿ, ಮುಂದಿನ ದಿನದಲ್ಲಿ ನಾಳೆಯಿಂದನೇ ನಿಮ್ಮ ಅಭಿಪ್ರಾಯಗಳು ನಿಮ್ಮ ತಾಲೂಕುಗಳಲ್ಲಿ ಇವೆಲ್ಲ ಬುಕ್ಸ್ಗಳು ಯಾರಿಗೆ ಬೇಕಾದ್ರೆ ಯಾರು ಕೊಡ್ತಾ ಇಲ್ಲ ಅಂತ ಇನ್ನೂ ಬುಕ್ಸ್ ಇದಾವೆ, ಯಾರು ಮಾಡ್ಕೊಂಡ್ ಬರ್ತೀರಿ. ಪ್ರತಿಯೊಂದು ಒಂದೊಂದು ಕ್ಷೇತ್ರದಲ್ಲಿ ಹೆಚ್ಚಿನ ತಾಲೂಕದಲ್ಲಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ ಮಾಡ್ತಾರೋ ಅವರಿಗೆ ವಿಶೇಷವಾದಂತ ಪಕ್ಷದ ಬಹುಮಾನವನ್ನು ಕೊಡಲಾಗುತ್ತೆ. ನಾನು ಇವತ್ತು ಘೋಷಣೆ ಮಾಡಿದ್ದೀನಿ. ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮ್ಮನೆ ವೋಟರ್ ಲಿಸ್ಟ್ ಬರೋಲ್ಲ. ಪ್ರತಿಯೊಂದು ಕಾಲೇಜ್ ಬಿಡ್ತೀನಿ. ನನ್ನ ಹಿಸ್ಟ್ರಿ ಫೋನ್ ಮಾಡಿದೆ ಅಂತಂದ್ರೆ ಆ ಕ್ಯಾಂಡಿಡೇಟ್ ನಾನು JDS ರಿಪ್ಲೈ ಮಾಡಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬಿರಿಬಿಟ್ಟಿ, ಹಿರಿಯ ಮುಖಂಡರಾದ ಶಾಮರಾವ್ ಸೂರೇನ್, ಮಲ್ಲಿಕಾರ್ಜುನ ಸಂಗಾಣಿ, ಕೃಷ್ಣಾರೆಡ್ಡಿ, ರಾಮಚಂದ್ರ ಅಟ್ಟೂರ್, ಹನುಮಂತ ಸನಗುಂದಿ, ಮಾಂತಪ್ಪ ಮದರಿ, ಪ್ರವೀಣ್ ಜಾಧವ್, ರಾಜೇ ಪಟೇಲ್, ಚಂದ್ರು ಮೋರೆ, ದೇವೇಂದ್ರಪ್ಪ ಹಸನಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್
9036235555.